ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕನ್ನು ಕೊಡಿ. ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಸ್ನೇಹಿತರ ಗ್ರೂಪ್ಗಳು ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಅವರಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ನೀವು ಮಾಡ್ತಕ್ಕಂಥ ಒಂದು ಶೇರು 10 ಜನಕ್ಕೆ ಈ ವಿಚಾರ ಮುಟ್ಟುತ್ತೆ. ಹಾಗಾಗಿ ಮತ್ತು ನಾನು ಕೊಡ್ತಕ್ಕಂಥ ಇವತ್ತಿನ ಮಾಹಿತಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಗೂ ಸಂಬಂಧಿಸಿರ್ತಕ್ಕಂಥ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ. ಹಾಗಾಗಿ ಇದು ಕೇವಲ ನಮ್ಮ ಜಿಲ್ಲೆ ಅಂದರೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದ್ದಲ್ಲ, ಅಥವಾ ದಾವಣಗೆರೆಗೆ ಸಂಬಂಧಿಸಿದಲ್ಲ ಅಲ್ಲ, ಬಳ್ಳಾರಿಗೆ ಸಂಬಂಧಿಸಿದ್ದಲ್ಲ. ಮತ್ತೆ ಇನ್ನು ಹಲವಾರು ದಕ್ಷಿಣ ಕನ್ನಡ ಇದೆ, ಕೊಪ್ಪಳ ಇದೆ, ವಿಜಯನಗರ ಇದೆ. ಈ ತರ ಎಲ್ಲ ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತಹ ವಿಚಾರ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋವನ್ನ ನೀವು ನೋಡ್ತಕ್ಕಂಥವ್ರು ಯಾರೇ ಇರ್ಬೋದು, ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿದರೆ ಈ ವಿಚಾರ ನಿಮಗೆ ಮುಟ್ಟುತ್ತೆ ಅಂತ ಹೇಳ್ಬೋದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ವಿಡಿಯೋ ಏನೋ ಹೇಳ್ತಾ ಇದಾರೆ ಅಂತ ಹಾಗೆ ಸ್ಕಿಪ್ ಮಾಡ್ತೀರಾ ಸ್ನೇಹಿತರೆ. ಹಾಗೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಏನ್ ಹೇಳ್ತಿದ್ದೀನಿ ಅಂದ್ರೆ, ಕರ್ನಾಟಕ ಸರ್ಕಾರ ಈಗಿರ್ತಕ್ಕಂತಹ ಗೌರ್ನಮೆಂಟು ಒಂದು ರೂಲ್ಸ್ ಅನ್ನು ತಂದಿದೆ. ಮನೆ ಮನೆಗೆ ಸಮೀಕ್ಷೆ ಮಾಡ್ತಕ್ಕಂಥದ್ದು, ಜಾತಿ ಸಮೀಕ್ಷೆಯನ್ನ ಮಾಡ್ತಕ್ಕಂಥದ್ದು, ಮತ್ತೆ ಜಾತಿ ಜೊತೆಗೆ ಇನ್ನೂ 10 ಹಲವು ಅದ್ರ ಜೊತೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಕರ್ನಾಟಕಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಅದರಿಂದ ಆರ್ಥಿಕವಾಗಿ ಯಾರು ದುರ್ಬಲವಾಗಿದ್ದಾರೆ, ಆರ್ಥಿಕವಾಗಿ ಯಾರು ಸಬಲರಾಗಿದ್ದಾರೆ ಅಂತ ಇದು ಈ ವರದಿಯಿಂದ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ. ಮತ್ತೆ ನಿಮ್ಮ ಜಾತಿಯನ್ನ ನೀವು ನೇರವಾಗಿ ಅಲ್ಲಿ ನೋಂದಾಯಿಸಬಹುದು. ಗಣತಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸ್ನೇಹಿತರೆ 2025 ಅಂದ್ರೆ ಇವತ್ತಿನ ದಿನದಿಂದ, ಅಂದ್ರೆ 22/9/2025ರಿಂದ 7/10/2025 ನಿಮ್ಮ ಮನೆ ಬಾಗಿಲಿಗೆ ಯಾರೇ ಗಣತಿದಾರರು ಯಾರೇ ಬರಬಹುದು, ಸಿಬ್ಬಂದಿ, ಶಿಕ್ಷಕರು ಇರ್ಬೋದು, ಮತ್ತೆ ಇನ್ನಿತರರು ಇರ್ಬೋದು. ಅವ್ರು ಬಂದ್ರೆ ನೀವು ಸಂಪೂರ್ಣವಾದ ಮಾಹಿತಿ ಏನೆಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಲಾಗ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಬಗ್ಗೆ ಏನೆಲ್ಲ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನೋದು ಒಂದು ಆಫ್ಲೈನಲ್ಲಿ ಒಂದು ಸಮೀಕ್ಷೆ ಬಗ್ಗೆ ಒಂದು ಮಾಹಿತಿಗಾಗಿ ಒಂದು ಇದನ್ನ ಬಿಟ್ಟಿದ್ದಾರೆ ಅವರು. ಒಂದು ಸಮೀಕ್ಷೆ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ. ಇದು ಸಮೀಕ್ಷೆಯಲ್ಲಿ ಬಳಸುವ ಸಂಪೂರ್ಣ ಪ್ರಶ್ನಾವಳಿ ಆಗಿದೆ. ಈಗ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಬರ್ತಕ್ಕಂಥ ಅಂದ್ರೆ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜಾಗೃತಿಯನ್ನ ಮೂಡಿಸಲು ತಯಾರಿಸಿರ್ತಕ್ಕಂಥ ಒಂದು ಮಾದರಿ ನಾವು ಬರ್ತಕ್ಕಂಥ ಎಲ್ಲ ಅಂಶಗಳನ್ನ ಅವರು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ರಿಜಿಸ್ಟರ್ನ ಮಾಡ್ತಾರೆ. ನೀವು ಕೊಡ್ತಕ್ಕಂಥ ದತ್ತಾಂಶ ಸರ್ಕಾರಕ್ಕೆ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಪ್ರತಿಯೊಬ್ರು ಬಂದಾಗ, ಮನೆ ಬಾಗಿಲಿಗೆ ಬಂದಾಗ ಅದನ್ನ ನಿರ್ಲಕ್ಷ್ಯ ಮಾಡದೆ, ನೀವು ಆಲ್ರೆಡಿ ನಿಮಗೆ ನಿಮ್ಮ ಮನೆ ಬಾಗಿಲಲ್ಲಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸೋಗಿದ್ದಾರೆ. KBA ಅವರು ಬಂದು ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಸ್ನೇಹಿತರೆ. ಅದು ಏನಕ್ಕೆ ಅಂದ್ರೆ, ಈ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಏನಪ್ಪಾ ಅಂದ್ರೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಂಬಂಧಿಸಿದಂತಹ ಒಂದು ವರದಿಯನ್ನ ಇದರಿಂದ ಕಲೆ ಹಾಕತಕ್ಕಂಥ ಒಂದು ಇದು ಇದೆ ಸ್ನೇಹಿತರೆ, ಪ್ಲಾನ್ ಇದೆ ಅವ್ರದ್ದು, ಯೋಜನೆ. ಸೊ ಅದ್ರಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆ ಅದು ಯಾವ ರೀತಿ ಇದೆ. ಇದು ಟೀಚರ್ಸ್ಗೂ ಕೂಡ ಅನ್ವಯ ಆಗುತ್ತೆ. ಇದರಲ್ಲಿ ಏನೆಲ್ಲ ಬರುತ್ತೆ, ಕೆಲವರು ಟ್ರೈನಿಂಗ್ಸ್ ಹೋಗಿರೋದಿಲ್ಲ ಟ್ರೈನಿಂಗ್, ಅಥವಾ ಕೆಲವು ಟ್ರೈನಿಂಗ್ ಹೋಗಿದ್ರು ಗೊತ್ತಾಗೋದಿಲ್ಲ ಕೆಲವರಿಗೆ ಮೊಬೈಲ್ ಅಲ್ಲಿ ಏನೆಲ್ಲ ಕೇಳಬೇಕು, ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಮತ್ತೆ ಸಾರ್ವಜನಿಕರು ಕೂಡ ಅವ್ರು ಬಂದಾಗ ಏನೆಲ್ಲ ನೀವು ಕೊಡಬೇಕು ಅನ್ನೋದು ಮೊದಲೇ ಸಿದ್ಧವಾಗ್ಬೋದು. ಈ ವಿಡಿಯೋವನ್ನ ನೋಡಿದ್ರೆ ಸ್ನೇಹಿತರೆ, ಏನೆಲ್ಲ ನೀವು ಮೊದಲೇ ಅವ್ರು ಬಂದಾಗ ಹುಡುಕಾಡ್ಬಾರ್ದು. ಟೀಚರ್ಸ್ಗಳೇ ಇರ್ಬೋದು, ಅಥವಾ ಅದಕ್ಕೆ ಗಣತಿದಾರರು ಬಂದಾಗ ನೀವು ಏನ್ ಮಾಡ್ತೀರಾ ಅಂದ್ರೆ, ಮೇಡಮರೇ ತಡೀರಿ, ಇಲ್ಲೇ ಅದೆಲ್ಲ ಐತೆ, ಯಾವ್ದ ಕಪಾಟಾಗೈತೆ, ಅವ್ರನ್ನ ಗಂಟೆಗಟ್ಲೆ ನಿಲ್ಸ್ಬೇಡಿ ಖಂಡಿತ. ಯಾಕೆಂದ್ರೆ ಅವರು ಮತ್ತೆ ಇಡೀ ಮನೆಗಳನ್ನ ಮಾಡ್ಬೇಕು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಾಲಾವಧಿ ಬಹಳ ಕಡಿಮೆ. ಏನು 22ನೇ ತಾರೀಕಿಂದ 7ನೇ ತಾರೀಕುವರೆಗೂ ಕೊಟ್ಟಿದ್ರು. ಅಷ್ಟರಲ್ಲಿ ಅವರು ನಿಮ್ಮ ಇಡೀ ಗಣತಿಯನ್ನ ಕಂಪ್ಲೀಟ್ ಮಾಡ್ಬೇಕು. ಒಬ್ರು ಸುಮಾರು 60 ಪ್ರಶ್ನೆಗಳು ಬಂದಿದೆ. ಎಷ್ಟು? 60 ಪ್ರಶ್ನೆಗಳು ಒಂದು ಮನೆ ಕೇಳಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಇದ್ರಲ್ಲಿ ನಾನು ಹೇಳ್ತೀನಿ, ಏನೆಲ್ಲ ನೀವು ಮೊದಲೇ ಇಟ್ಕೊಂಡಿರ್ಬೇಕು ಅಂತ. ನೀವು ರೇಷನ್ ಕಾರ್ಡನ್ನೇ ಇಟ್ಕೊಂಡಿರ್ಬೇಕು, ವೋಟರ್ ಐಡಿಯನ್ನೇ ಇಟ್ಕೊಂಡಿರ್ಬೇಕು, ಮನೆಯ ಮುಖ್ಯಸ್ಥರ ಆಧಾರ್ ಕಾರ್ಡು, ಮತ್ತೆ ಇರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರುಗಳ ಆಧಾರ್ ಕಾರ್ಡು,
ಇಷ್ಟನ್ನೆಲ್ಲ ನೀವು ಇಟ್ಕೊಂಡಿರ್ಬೇಕು. ಮತ್ತೆ ಓದಿರ್ತಾ ಇದ್ರೆ ಅವ್ರಿಗೆ ಏನೇನೆಲ್ಲ ಓದಿದ್ದಾರೆ, ಮತ್ತೆ ಹ್ಯಾಂಡಿಕ್ಯಾಪ್ ಆಗಿದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡಿರ್ಬೇಕು. ಮತ್ತೆ ಏನಾದ್ರೂ ನೀವು ಗೌರ್ಮೆಂಟ್ ಇಂದ ಯಾವ್ದಾದ್ರು ಒಂದು ಉಪಯೋಗಗಳನ್ನ ಪಡೆದುಕೊಂಡಿದ್ರೆ, ಯಾವ್ದಾರ ಲೋನ್ ಇರ್ಬೋದು, ಯಾವ್ದಾರ ಅಥವಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳಿದ್ರೆ, ಅಥವಾ ಏನೋ ಪ್ರಮಾಣ ಪತ್ರಗಳಿದ್ರೆ, ಏನಾದ್ರು ಲೋನ್ ಅನ್ನ ಪಡ್ಕೊಂಡಿರೋದು ಆ ಥರದ್ದು ಏನಾದ್ರು ಇದ್ರೆ ಅದನ್ನು ಕೂಡ ಅಲ್ಲಿ ನೀವು ಸಲ್ಲಿಸ್ಬೇಕಾಗ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಓಕೆ, ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಬಂದು ಅವರು ಜಿಲ್ಲೆ ಮತ್ತೆ ತಾಲೂಕು, ಯಾವ ಊರು ಅದನ್ನೆಲ್ಲ ಅವ್ರು ಬರ್ಕೊಂತಾರೆ ಬಿಡಿ. ಜಸ್ಟ್ ಮನೆ ಸಂಖ್ಯೆ, ಅಂಚೆ ವಿಳಾಸ, ವಾರ್ಡ್ ಸಂಖ್ಯೆ, ಸಮೀಕ್ಷೆ, ಬ್ಲಾಕ್ ಸಂಖ್ಯೆ. ವಾರ್ಡು ಆಮೇಲೆ ಬ್ಲಾಕ್ಗಳು ಅವರು ನಗರ ಪಾಲಿಕೆ, ಪಟ್ಟಣ ಪಂಚಾಯತಿ ಅಲ್ಲಿಗೆ ಸಂಬಂಧಿಸಿದ, ಗ್ರಾಮಕ್ಕೇನು ಅನ್ವಯ ಆಗೋದಿಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್, ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಪಾಟ್ ಮೋತ್ ಸಂಖ್ಯೆ. ಯಾರು ಕುಟುಂಬದಲ್ಲಿ ಮುಖ್ಯಸ್ಥರು ಅಂತ ಇರ್ತಾರೋ, ಆಲ್ಮೋಸ್ಟ್ ಆಲ್ ರೇಷನ್ ಕಾರ್ಡ್ ಅಲ್ಲಿ ಲೇಡೀಸ್ ಆಗಿರ್ತಾರೆ. ಹಿರಿಯ ಒಬ್ರು ಹಿರಿಯ ಗೃಹಿಣಿ ಅಂದ್ರೆ ಲೇಡೀಸ್ ಆಗಿರ್ತಾರೆ. ಅಜ್ಜಿ ಅಥವಾ ಅಮ್ಮ ಯಾರಾದ್ರೂ ಒಬ್ಬರಾಗಿರ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ಹಿರಿಯರು, ಅಥವಾ ಅವ್ರು ಯಾರು ಇಲ್ಲ ಅಂದ್ರೆ ಗಂಡು ಮಕ್ಕಳೇ ಕುಟುಂಬದ ಮುಖ್ಯಸ್ಥರಿಗೆ ಅವರ ಮೊಬೈಲ್ ನಂಬರ್ ಅನ್ನ ಮೊದಲು ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು. ಅವ್ರ ತಂದೆ ಹೆಸರು, ಅವ್ರು ಏನ್ ಮಾಡ್ತಾರೆ, ಅವರ ಎಜುಕೇಶನ್ ಏನು, ವಿದ್ಯಾರ್ಹತೆ, ಆಮೇಲೆ ಉದ್ಯೋಗ ಏನು, ಅವ್ರು ಏನನ್ನ ಉದ್ಯೋಗವನ್ನ ಮಾಡ್ತಾರೆ. ನೆಕ್ಸ್ಟ್, ಕುಟುಂಬದ ಮುಖ್ಯಸ್ಥರು ಹುಟ್ಟಿದ ಜಿಲ್ಲೆ ಒಳಗಡೆ ಹುಟ್ಟಿದಾರೋ, ಅಥವಾ ಹೊರ ಜಿಲ್ಲೆಯಲ್ಲಿ ಹುಟ್ಟಿದಾರೋ, ಅಥವಾ ಹೊರ ರಾಜ್ಯದಲ್ಲಿ ಹುಟ್ಟಿದಾರೋ, ಅದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ನೀಡಬೇಕು ನೀವು, ಅಂದ್ರೆ ಮನೆ ಬಾಗಿಲಿಗೆ ಬಂದಾಗ. ನೆಕ್ಸ್ಟ್, ಕುಟುಂಬದ ಮುಖ್ಯಸ್ಥರು ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ. ನೋಡ್ರಿ, ಇಲ್ಲಿ ಹೇಳ್ತಿದ್ದಾರೆ, ಕುಟುಂಬದ ಮುಖ್ಯಸ್ಥರು ಅಥವಾ ಮಾಹಿತಿ ನೀಡ್ತಕ್ಕಂಥವ್ರು ಯಾರು ಮಾಹಿತಿ ನೀಡ್ತಿರೋ ಅವರು ಸದಸ್ಯರ ಆಧಾರ್ ಸಂಖ್ಯೆ 12 ಡಿಜಿಟ್ ಇರುತ್ತೆ. ಅದು ನಿಮ್ ಬಾಯಲ್ಲಿ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ನೀವು ಆ ಜೆರಾಕ್ಸ್ ಅಥವಾ ಒರಿಜಿನಲ್ ಬಂದವರಿಗೆ ನೀವು ಮಾಹಿತಿ ಕೇಳಕ್ ಬರ್ತಾರಲ್ಲ ಅವರಿಗೆ ನೀವು ಕೊಡಬಹುದು. ಅವರು ಅದನ್ನ ಎಂಟ್ರಿ ಮಾಡ್ಕೊಂಡು ರಿಟರ್ನ್ ಕೊಡ್ತಾರೆ ನಮ್ಗೆ. ನೆಕ್ಸ್ಟ್, ಕುಟುಂಬದ ಪಡಿತರ ಚೀಟಿಯ ಸಂಖ್ಯೆ. ರೇಷನ್ ಕಾರ್ಡ್, ನಾನು ಆಗ್ಲೇನೆ ಹೇಳಿದೆ, ರೇಷನ್ ಕಾರ್ಡ್ ಅನ್ನು ಕೂಡ ನೀವು ಕೊಡ್ಬೇಕಾಗುತ್ತೆ. ಜೆರಾಕ್ಸ್ ಅಥವಾ ಬರ್ಕೊಂಡಿದ್ರೆ ನಂಬರ್ ಅನ್ನ ನೀವು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್, ಕುಟುಂಬದ ಎಲ್ಲಾ ಸದಸ್ಯರುಗಳ ಆಧಾರ್ ಕಾರ್ಡ್ ಸಂಖ್ಯೆ. ನೋಡಿ, ನಾನು ಆಗ್ಲೇನೆ ಹೇಳಿದೆ, ಕುಟುಂಬದ ಎಷ್ಟು ಜನ ಸದಸ್ಯರಿದ್ದೀರಾ, 3 ಜನ, 5 ಜನ, 10 ಜನ, ಎಷ್ಟು ಜನ ಸದಸ್ಯರಿರ್ತಾರೋ ಅಷ್ಟು ಜನದ ಆಧಾರ್ ಕಾರ್ಡ್ ಅನ್ನ ಒಂದೇ ಕಡೆ ನೀವು ಇಟ್ಟಿದ್ರಿ. ಯಾರೇ ಸಮೀಕ್ಷೆಗೆ ಬರ್ಲಿ, ಅವ್ರ ಸಮೀಕ್ಷೆಗೆ ಬಂದಾಗ ನೀವು ತಟ್ಟನಾಗ ಅವ್ರಿಗೆ ಕೊಟ್ಬಿಡಿ. ಅವ್ರಿಗೆ ಸಮಯ ಅನ್ನೋದು ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ದಯವಿಟ್ಟು ಈ ಶಿಕ್ಷಕರು ಕೂಡ ಅದನ್ನ ಮೊದ್ಲೇ ಕಲೆ ಅವ್ರು ಹಾಕದಿದ್ರೆ ನಿಮಗೂ ಕೂಡ ತುಂಬಾ ಈಸಿ ಆಗುತ್ತೆ ಅದನ್ನ ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದಕ್ಕೆ. ಯಾಕೆಂದ್ರೆ ಅವ್ರು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಬೇಕು, ಸರ್ವರ್ ಇರುತ್ತೆ, ಒಂದೊಂದು ಟೈಮ್ ಸರ್ವರ್ ಇರಲ್ಲ. ನೀವು ಒಂದ್ ಕೊಟ್ಟು ಇನ್ನೊಂದು ಹುಡುಕಕ್ ಹೋದ್ರೆ ಸರ್ವರ್ ಹೋಗ್ಬಹುದು. ಅದರಿಂದ ಅವರಿಗೆ ಆ ಮಾಹಿತಿಯನ್ನ ಸಂಗ್ರಹಿಸಕ್ಕೂ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕುಟುಂಬದ ಎಲ್ಲಾ ಸದಸ್ಯರುಗಳ ಆಧಾರ್ ಕಾರ್ಡ್ ಸಂಖ್ಯೆ ಆಯ್ತು. ನೆಕ್ಸ್ಟ್, ಕುಟುಂಬದ ಎಲ್ಲಾ ಸದಸ್ಯರ ಚುನಾವಣಾ ಗುರುತಿನ ಚೀಟಿ. ನೋಡಿ, ಕುಟುಂಬದ ಎಲ್ಲಾ ಸದಸ್ಯರ ಚುನಾವಣಾ ಗುರುತಿನ ಚೀಟಿ ಇರೋದಿಲ್ಲ. ಯಾಕೆಂದ್ರೆ 18 ವರ್ಷ ಆದ್ಮೇಲೆ ಅವರ ಗುರುತಿನ ಚೀಟಿ ಇರುತ್ತೆ. ಅಂದ್ರೆ ಮತದಾನವನ್ನ ಮಾಡೋದಕ್ಕೆ ಅರ್ಹರಿರ್ಬೇಕು 18 ವರ್ಷ ಆದವರು. ಅದಕ್ಕಿಂತ ಕುಟುಂಬದ ಸದಸ್ಯರು ಚಿಕ್ಕವರು ಇರ್ತಾರೆ, ಅವ್ರಿಗೂ ಮತದಾರ ಗುರುತಿನ ಚೀಟಿ ಇರೋದಿಲ್ಲ. ಸೊ ವರಿ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ವಯಸ್ಕರಿದ್ದೀರೋ 18 ವರ್ಷದ ಮೇಲೆ ಅವರು ಕೂಡ ವೋಟರ್ ಐಡಿಯನ್ನ ನೀವು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ನೀವು ವೋಟರ್ ಐಡಿಗಳನ್ನು ಸಮೇತ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಸದಸ್ಯರುಗಳು, ಅವ್ರು ಅಷ್ಟು ಜನದ ವೋಟರ್ ಐಡಿ, ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಒಂದ್ ಕಡೆ ಇಟ್ಟುಬಿಡಿ ಸ್ನೇಹಿತರು. ಬಂದಾಗ ಯಾರ ಸೆನ್ಸಸ್ ಬಂದಾಗ ಅವಾಗ ಹುಡುಕಾಡಕ್ ಹೋಗ್ಬೇಡಿ. ನೆಕ್ಸ್ಟ್, ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ಹೆಸರುಗಳನ್ನ ಹೇಳಬೇಕಾಗುತ್ತೆ. ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ. ಇನ್ನುಳಿದವರು ಕುಟುಂಬದ ಮುಖ್ಯಸ್ಥರು ಅಂದ್ರೆ ಯಾರೋ ಒಬ್ರು ರಂಗಮ್ಮ ಅಂತ ಇರ್ತಾರೆ. ಇನ್ನುಳಿದ ರಂಗಮ್ಮಗೆ ಏನಾಗಬೇಕು, ಮಗ, ಸೊಸೆ, ಮೊಮ್ಮಕ್ಕಳು, ಈ ತರ ಏನಾಗ್ಬೇಕು ಅನ್ನೋದು ಅದರ ಸಂಪೂರ್ಣವಾದ ಮಾಹಿತಿಯನ್ನ ನೀಡಬೇಕಾಗುತ್ತೆ. ನೆಕ್ಸ್ಟ್, ಧರ್ಮ, ರಿಲಿಜಿಯನ್. ನೀವು ಯಾರು, ಹಿಂದೂ ಧರ್ಮನ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಸಿಖ್ರು, ಈ ತರ ಹಲವಾರು ನಮ್ಮ ದೇಶದಲ್ಲಿ ಧರ್ಮಗಳನ್ನ ಒಳಗೊಂಡಿದ್ದು. ಸೊ ಆ ಧರ್ಮದ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಮತ್ತೆ ಕ್ಯಾಸ್ಟ್, ಜಾತಿ, ಹಿಂದೂ, ವೀರಶೈವ ಲಿಂಗಾಯ್ತು, ಉಪ್ಪಾರ, ಬಡಗಿ, ಆಮೇಲೆ ಈ ತರ. ನೆಕ್ಸ್ಟ್, ಕುಂಬಾರರು,
ಈ ತರ ಹಲವಾರು ಜಾತಿಗಳಿದಾವೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ. ಸೊ ಅದಕ್ಕೆ ಸಂಬಂಧಿಸಿದಂತ ನಿಖರವಾದ ಒಂದು ನಿಮ್ಮ ಜಾತಿ ಯಾವ್ದಕ್ಕೆ ಬರುತ್ತೆ ಆ ಜಾತಿಯನ್ನ ನೀವು ಮೆನ್ಷನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಉಪಜಾತಿ, ಅದ್ರ ಒಳಗಡೆ ಉಪಜಾತಿಗಳು ಯಾವ್ದಾರು ಇದ್ರೆ ಅದ್ರ ಒಳಗಡೆ ಮತ್ತೆ ನೀವು ಅದನ್ನ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಪರ್ಯಾಯ ಹೆಸರುಗಳು. ಕೆಲವರಿಗೆ ಆ ಜಾತಿ ಇರುತ್ತೆ, ಅದ್ರ ಒಳಗಡೆ ಇನ್ನೊಂದು ಏನೋ ಒಂದು ಒಳ ಪಂಗಡಗಳನ್ನ ಮಾಡ್ಕೊಂಡಿರ್ತಾರೆ, ಅದನ್ನ ನೀವು ಹೇಳ್ಬೋದು ಇದ್ರೆ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಪಡೆಯುತ್ತೀರಾ ಅಂದ್ರೆ ನೀವೇನಾದ್ರೂ ಜಾತಿ ಪ್ರಮಾಣ ಪತ್ರ ಇದುವರೆಗೂ ನೀವು ಹೆಸರು, ಕೆಲವರು ಕ್ಯಾಸ್ಟ್ ಹೇಳ್ಬಿಡ್ತಾರೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಕೆಲವು ಜಾತಿ ಬಿಡ್ತೀರಾ, ಯಾವ್ದೋ ಒಂದು ಜಾತಿ ಇರುತ್ತೆ, ಉದಾಹರಣೆ ಭಂಡಾರಿ, ಈಗ ಕ್ಷೌರಿಕ, ನೆಕ್ಸ್ಟ್ ಸವಿತಾ ಸಮಾಜ, ನೆಕ್ಸ್ಟ್ ಅದನ್ನ ಬಿಟ್ರೆ ನೆಕ್ಸ್ಟ್ ಕುಂಚಿಟಿಗ, ನೆಕ್ಸ್ಟ್ ಅದನ್ನ ಬಿಟ್ರೆ ಮಡಿವಾಳ, ಈ ತರ ಹಲವಾರು ಜಾತಿಗಳಿರುತ್ತೆ. ಅವು ಇತ್ತೀಚೆಗೆ ಕೆಲವು ಬದಲಾಗ್ತಾ ಇದಾವೆ. ಹಿಂದೆಲ್ಲ ಕೇವಲ ಲಿಂಗಾಯತ್ ಅಂತ ಮಾಡ್ತಾರೆ. ಕೆಲವು ಕುಲ ಕಸುಬುಗಳ ಮೇಲೆ ಜಾತಿಗಳು ಉಟ್ಕೊಂಡು ಸುಮಾರು ಒಂದು 15-16 ವರ್ಷಗಳಿಂದ ಅವರು ಕೆಲವರು ಲಿಂಗಾಯತ್ ಅಂತಾನೆ ಬರ್ಸಿರ್ತಾರೆ. ಅದ್ರಲ್ಲಿ ಉಪಜಾತಿ, ಭಂಡಾರಿ ಈ ತರ ಇರುತ್ತೆ. ಆ ಜಾತಿಗಳನ್ನ ಮೆನ್ಷನ್ ಮಾಡ್ಸಿರೋದಿಲ್ಲ. ಅದಕ್ಕೋಸ್ಕರ ಏನ್ ಕೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನೀವು ಜಾತಿ ಅಲ್ಲಿ ಭಂಡಾರಿ ಅಥವಾ ನೀವು ಕ್ಷೌರಿಕ ಅಂತ ಬರ್ಸಿರ್ತೀರಾ ಲಿಂಗಾಯತರ ಒಳಗಡೆ ಭಂಡಾರಿ ಅಂತ ಕ್ಷೌರಿಕ ಬರ್ಸಿರ್ತೀರಾ. ಬಟ್ ಆದ್ರೆ ಅಲ್ಲಿ ಬಂದಾಗ ನೀವು ಜಾತಿ ಪ್ರಮಾಣ ಪತ್ರವನ್ನ ಲೀಗಲಿ ಕೊಟ್ಟಿರೋದಿಲ್ಲ ತಹಸೀಲ್ದಾರ್. ಹಿಂದೆ ನಿಮ್ಮ ಅಜ್ಜ ಅಥವಾ ನಿಮ್ಮ ಅಪ್ಪನ ಹೆಸರಲ್ಲಿ ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ, ನಾವು ಮಾಡ್ಕೊಡ್ತೀವಿ, ಇಲ್ಲ ಮಾಡ್ಕೊಡೋದಿಲ್ಲ ಅಂತ ಹೇಳಿರ್ತಾರೆ. ಇಲ್ಲಿ ಸರ್ಕಾರದ ಸಮಸ್ಯೆನೋ ಅಥವಾ ತಹಸೀಲ್ದಾರ್ ಸಮಸ್ಯೆನೋ ಅಥವಾ ಅವ್ರು ಹೊಡ್ಸಿರ್ತಕ್ಕಂಥ ಕಾನೂನಿನ ಸಮಸ್ಯೆನೋ ಅದು ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ಇದು ಇವತ್ತು ಕೂಡ ನಡೀತಾ ಇದೆ. ಆ ಜಾತಿ ಅವರು ಮಾಡ್ತಕ್ಕಂಥ ಉದ್ಯೋಗದ ಮೇಲೆ ಜಾತಿ ಸೃಷ್ಟಿಯಾಗಿರುತ್ತೆ. ಭಂಡಾರಿ ಅಂತ ಮಾಡಿರ್ತಾನೆ, ಅವ್ರು ಭಂಡಾರಿನೇ ಆಗಿರ್ತಾರೆ, ಅಥವಾ ಅವ್ರಿಗೆ ಕೆಲಸ ಮಾಡ್ದೇ ಇರ್ಬೋದು. ಹಿಂದೆ ತಲೆಮಾಂತರಗಳಿಂದ ಆ ವೃತ್ತಿ ಆ ಪಂಗಡದಲ್ಲಿ ಹುಟ್ಟಿರ್ತಾರೆ. ಸೊ ಅವರಿಗೆ ಜಾತಿ ಕೊಡಲ್ಲ ಅಂತಾರೆ, ಯಾಕೆಂದ್ರೆ ತಂದೆ ಬರ್ಸಿರುತ್ತೆ. ಅದಕ್ಕಾಗಿ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಾ, ನೀವು ಕ್ಯಾಸ್ಟ್ ಅನ್ನ ಬರ್ಸ್ಬಿಡ್ತೀರ. ಇದ್ರಲ್ಲಿ ಅವ್ರು ಬರ್ತಕ್ಕಂತ ಸರ್ವೆಯಲ್ಲಿ ಅಥವಾ ಸಮೀಕ್ಷೆಯಲ್ಲಿ ಕ್ಯಾಸ್ಟ್ ಹೇಳ್ಬಿಡ್ತೀರಾ. ಏನಂತ ಹೇಳ್ತೀರಾ ಅಂದ್ರೆ ಭಂಡಾರಿ, ಕ್ಷೌರಿಕ, ಭಜಂತಿ, ಹಲವಾರು ಕ್ಯಾಸ್ಟ್ಗಳಿದಾವೆ. ಮಡಿವಾಳ, ಕುಂಬಾರ, ಈ ತರ ಕ್ಯಾಸ್ಟ್ಗಳು ಇರ್ತವೆ. ಆ ಲಿಂಗಾಯತ ಅಂತ ಇರುತ್ತೆ ಹಿಂದೆ, ಬಟ್ ಇತ್ತೀಚಿನ ದಿನಗಳಲ್ಲಿ ವೃತ್ತಿಪರ ಆಧಾರದ ಮೇಲೆ ಕ್ಯಾಸ್ಟ್ ಅನ್ನ ಕೆಲವು ಕಡೆ ವಿಂಗಡಣೆ ಮಾಡಿದ್ರು. ಆ ಟೈಮಲ್ಲಿ ಆಗಿರ್ತಕ್ಕಂಥದ್ರಲ್ಲಿ ಕೆಲವರು ಮಾಡ್ಸ್ಕೊಂಡ್ಬಿಟ್ರು, ಇನ್ ಕೆಲವರು ಮಾಡ್ಸಿರೋದಿಲ್ಲ. ಅವ್ರಿಗೆ ಮಾಡ್ಸೋದಕ್ಕೆ ಕಷ್ಟ. ಇದರಲ್ಲಿ ನಾನು ಕೂಡ ಒಬ್ಬ. ನಮ್ದು ಮೂಲತಃ ಭಂಡಾರಿ ಬರುತ್ತೆ, ಬಟ್ ಆದ್ರೆ ಲಿಂಗಾಯತ ಅಂತ ಇದೆ. ಏನು ಮಾಡೋದಿಕ್ ಬರೋದಿಲ್ಲ. ಕೇಳಕ್ ಹೋದ್ರೆ ತಂದೆದಿದೆಯಾ ಅಂತಾರೆ, ತಂದೆದು ಇಲ್ಲ, ಲಿಂಗಾಯತ ಅಂತಾನೆ ಇದೆ, ಸೊ ಕೊಡಲ್ಲ ಅಂತಿದ್ದಾರೆ. ಈ ತರನು ಸಮಸ್ಯೆ ಇರುತ್ತೆ. ಇದು ನನ್ನ ಒಂದು ಸಮಸ್ಯೆಯನ್ನ ನಿಮ್ಮ ಹತ್ರ ಈ ತರ ಹಲವಾರು ಸಮಸ್ಯೆ ಇರ್ತವೆ ಅಂತ ಹೇಳಿ ಅನ್ಸುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಕೇಳಿದ್ರೆ ಜಾತಿ ಪ್ರಮಾಣ ಪತ್ರ ಇದ್ರೆ ಇದೆ ಅಂತ ಹೇಳಿ ಕ್ಯಾಸ್ಟ್ ಏನ ಮೆನ್ಷನ್ ಮಾಡ್ಸಿರ್ತೀರಾ, ಜಾತಿ ಪ್ರಮಾಣ ಪತ್ರ ಪಡೆದಿಲ್ಲ ಅಂದ್ರೆ ಇದುವರೆಗೂ ಪಡೆದಿಲ್ಲ ಅಂತ ಹೇಳ್ಬಿಡಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 13ರಲ್ಲಿ ಇಷ್ಟು 12ವರೆಗೂ ಆಯ್ತಲ್ಲ. ಎಸ್. ನೆಕ್ಸ್ಟ್ 13ರಲ್ಲಿ ಲಿಂಗ ಗಂಡು ಹೆಣ್ಣು ತೃತೀಯ ಲಿಂಗ ಅಂತ ಇದೆ. ಸೊ ಎಷ್ಟು ಜನ ಗಂಡು ಮಕ್ಳಿದ್ದೀರಾ, ಹೆಣ್ಣು ಎಷ್ಟು. ಆಮೇಲೆ ತೃತೀಯ ಲಿಂಗ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ತೃತೀಯ ಲಿಂಗ ಅಂತ ಕರೀತಾರೆ, ಮಂಗಳಮುಖಿ ಅಂತಾನು ಕರೀತಾರೆ. ಅವರು ಎಷ್ಟು ಹಾಗೇನಾರು ಇದ್ರೆ ಅವ್ರನ್ನ ಕೂಡ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ವಯಸ್ಸು, ಎಷ್ಟು ಜನ ಇರ್ತೀರ ಕುಟುಂಬದ ಸದಸ್ಯರು, ಅವರವರ ವಯಸ್ಸು ಎಷ್ಟೆಷ್ಟು ಅಂತ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಮಾತೃಭಾಷೆ, ಕೆಲವರಿಗೆ ಕನ್ನಡ ಮಾತೃಭಾಷೆ, ಕೆಲವರಿಗೆ ಹಿಂದಿ, ಕೆಲವರಿಗೆ ಉರ್ದು. ಅವರ ಧರ್ಮದ ಆಧಾರದ ಮೇಲೆ ಕೂಡ ಕೆಲವರಿಗೆ ಮಾತೃಭಾಷೆ ಇರುತ್ತೆ, ಮಾತೃಭಾಷೆಯನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೀವು ವಿಶೇಷ ಚೇತನರೇ ಅಥವಾ ಅಂಗವಿಕಲರೇ? ಹೌದು, ಇಲ್ಲಿ ನೋಡ್ರಿ ಸ್ನೇಹಿತರೆ, ಯಾರಾದ್ರೂ ನೀವು ಅಂಗವಿಕಲ ಇದ್ರೆ ಖಂಡಿತ ಮೊದಲು ಅಂಗವಿಕಲರ ಸರ್ಟಿಫಿಕೇಟ್ ಅನ್ನ ಎತ್ತಿಟ್ಬಿಡಿ. ಆಮೇಲೆ ನೀವೇ ಖುದ್ದಾಗಿ ನಮ್ಮ ಮನೆಯಲ್ಲಿ ಇಷ್ಟು ಜನ ಅಂಗವಿಕಲರಿದ್ದಾರೆ, ಕಣ್ ಕಾಣದೇ ಇರೋರು, ಕಿವಿ ಕೇಳದೆ ಇರ್ತಕ್ಕಂಥವ್ರು, ನೀವು ಕೆಲವ್ರು ಏನ್ ಮಾಡಿರ್ತೀರಾ ಅಂದ್ರೆ ಹೇಳಿರ್ತೀನಿ ನೋಡಿ, ಸುಳ್ಳು ಮಾಹಿತಿಯನ್ನ ಕೊಟ್ಟು ನೀವು ಅಂಗವಿಕಲ ಸರ್ಟಿಫಿಕೇಟ್ ಪಡ್ಕೊಂಡಿರ್ತೀರಾ. ಅಂತವ್ರು ಏನಾರ ಇದ್ರೆ ಅದನ್ನ ನೋಡಿ ಏನ್ ಮಾಡ್ತೀರಾ ಅಂತ ಇಂಥ ಸಮಯದಲ್ಲಿ ಮೆನ್ಷನ್ ಮಾಡ್ಬೇಕು, ಮೆನ್ಷನ್ ಮಾಡ್ಬಾರ್ದು, ಅದು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಹೌದು ಎಂದಾದರೆ ಹೌದು, ಅಂಗವಿಕಲರಿಲ್ಲ ಅಂದ್ರೆ ಇಲ್ಲ, ಅಂಗವಿಕಲರಾಗಿದ್ರೆ UDID ನಂಬರ್ ಅನ್ನ ಕೊಡ್ಲೇಬೇಕು. UDID ನಂಬರ್ ಇಲ್ಲದಿದ್ದರೆ ವಿಶೇಷ ಚೇತನತೆಯ ಪ್ರಮಾಣ ಪತ್ರ ಫೋಟೋ ಅಪ್ಲೋಡ್ ಮಾಡುವುದು. ಅಂದ್ರೆ ಅವರು ನೀವು ವಿಶೇಷ ಚೇತನದ ಹಳೆ ಪ್ರಮಾಣ ಪತ್ರಗಳನ್ನ ಕೊಟ್ಟಿರ್ತಾರೆ, ಆ ಪ್ರಮಾಣ ಪತ್ರ ಮತ್ತೆ ಒಂದು ಫೋಟೋವನ್ನ ಅಪ್ಲೋಡ್ ಮಾಡ್ತಾರೆ. ಬಂದಾಗ ಅದನ್ನ ಹೇಳಿ ನೀವು ಅಪ್ಲೋಡ್ ಮಾಡಿಸಿ. ನೆಕ್ಸ್ಟ್ UIDI ನಂಬರ್ ವಿಶೇಷ ಚೇತನತೆಯ ಪ್ರಮಾಣ ಪತ್ರ ಇಲ್ಲ ಎಂದಲ್ಲಿ ಅಂಗವಿಕಲತೆಯ ವಿಶೇಷ ಚೇತನತೆ ವಿಧ
ಅಂಗವಿಕಲನತೆ ನೀವು ಕೆಲವರು ವಿಶೇಷ ಚೇತನರಾಗಿರ್ತೀರಾ, ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಅರಿವು ಇರೋದಿಲ್ಲ ಅಥವಾ ಮಾಡಿಸೋದಕ್ಕೆ ನಿಮಗೆ ಗೊತ್ತಿರೋದಿಲ್ಲ. ಅಂಥವ್ರು ಯಾರು ಇದ್ರೆ ವಿಶೇಷ ಚೇತನರಾಗಿದ್ದು ಪ್ರಮಾಣ ಪತ್ರ ಇಲ್ಲ ಅಂದ್ರೆ ನೀವು ಮೆನ್ಷನ್ ಮಾಡ್ಬೋದು. ಅದು ಯಾವುದು ವಿಶೇಷ ಚೇತನ, ಕಾಲ್ ಸೈಯದೆ ಇರ್ತಕ್ಕಂಥದ್ದು, ಪೋಲಿಯೋನೋ ಅಥವಾ ಕಿವಿ ಕೇಳ್ದಂಗೆ ಇರ್ತಕ್ಕಂಥದ್ದು ಅಥವಾ ಕಣ್ ಕಾಣದೇ ಇರ್ತಕ್ಕಂಥದ್ದು ಅಥವಾ ಆಸಿಡ್ ದಾಳಿಯಲ್ಲಿ ಇರ್ತಕ್ಕಂಥ ಆಕ್ಸಿಡೆಂಟಲ್ ಆಗಿರ್ತಕ್ಕಂಥದ್ದು ಯಾವುದರಲ್ಲಿ ಅನ್ನೋದನ್ನ ಮಾಹಿತಿಯನ್ನ ಪರಿಪಕ್ವವಾಗಿ ನೀವು ನೀಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್, ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವರೇ? ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ನಿಮ್ಮನ್ನ ಆರೈಕೆ ಮಾಡೋದಕ್ಕೆ, ನಿಮ್ಮನ್ನ ಕೇರ್ ಮಾಡೋದಕ್ಕೆ ಯಾರ ಇದಾರ ಅಂತ ಕೇಳ್ತಾರೆ. ಸೊ ಯಾರ ಇದ್ದಾರೆ, ಇಲ್ಲ ಅಂತ ಇಲ್ಲ. ದಿನನಿತ್ಯದ ಚಟುವಟಿಕೆಯಲ್ಲಿ ವಿಕಲಚೇತನತೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿದ್ದೀರಾ? ಕೆಲವರು ವಿಕಲಚೇತನರು ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಕಾಲ್ ಇರೋದಿಲ್ಲ, ಅವ್ರು ಓಡಾಡೋದಕ್ಕೆ ವೀಲ್ ಚೇರ್ ಅನ್ನ ಬಳಸ್ತೀರಾ. ಕಿವಿ ಕೇಳಿಸೋದಿಲ್ಲ, ಅವರು ಶ್ರವಣಕ್ಕೆ ಸಂಬಂಧಿಸಿದಂತಹದ್ದನ್ನ ಏನಾದ್ರು ಬಳಸ್ತೀರಾ. ಕಣ್ ಕಾಣೋದಿಲ್ಲ, ಕನ್ನಡಕ ಏನಾದ್ರು ಬಳಸ್ತೀರಾ. ಈ ತರ ಏನಾದ್ರು ಬಳಸ್ತೀನಿ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ವೈವಾಹಿಕ ಸ್ಥಾನಮಾನ, ಎಷ್ಟು ಜನ ಮದುವೆ ಆಗಿದ್ದೀರಾ, ಮದುವೆ ಏನಾಗಿದ್ದೀರೋ, ಮದುವೆ ಅಂದ್ರೆ ಆಗಿ ಬಿಟ್ಟು ಬಂದಿರೋ, ವಿಧವೆಯರೋ ಏನು, ಅದ್ರ ಬಗ್ಗೆ ಅಥವಾ ಮದುವೆ ಆಗದೆ ಇದ್ದೀರೋ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ವಿವಾಹ ಆದ ಸಮಯದಲ್ಲಿ ವಯಸ್ಸು, ನೀವು ಮ್ಯಾರೇಜ್ ಆದಾಗ ನಿಮ್ಮ ವಯಸ್ಸು ಎಷ್ಟಿತ್ತು ಅಂತ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಕ್ರಮ ಸಂಖ್ಯೆ 19ಕ್ಕೆ ಬಂದ್ವಿ. ಶಾಲೆಯ ವಿಧ ನೋಡಿ, ಇಂಪಾರ್ಟೆಂಟ್ ಇದು. ನೀವು ಶಾಲೆಯ ವಿಧ, ನಿಮ್ಮಲ್ಲಿ ಇರ್ತಕ್ಕಂಥ ಸದಸ್ಯರು, ಮಕ್ಕಳು ಎಲ್ಲಿ ನೀವು ಎಜುಕೇಶನ್ ಅನ್ನ ಮಾಡಿದ್ದೀರಾ, ಸರ್ಕಾರಿ ಶಾಲೆಯಲ್ಲ, ಅನುದಾನಿತ ಶಾಲೆಯಲ್ಲ, ಪ್ರೈವೇಟ್ ಶಾಲೆಯಲ್ಲೋ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ವಿದ್ಯಾಭ್ಯಾಸದ ವಿವರ, ಗರಿಷ್ಠ ವಿದ್ಯಾರ್ಥಿ ಸಮೀಕ್ಷೆ ದಿನದಂದು, ಅಂದ್ರೆ ನೀ ಸಮೀಕ್ಷೆ ಮಾಡಕ್ಕೆ ಇವತ್ತು ಬಂದಾರೆ ಅಂದ್ರೆ ಇವತ್ತಿನ ದಿನದಂದು ನಿಮ್ದು ಗರಿಷ್ಠ ಎಜುಕೇಶನ್ ಅಂದ್ರೆ ಫೈನಲ್ ಎಲ್ಲಿವರೆಗೂ ಓದಿರಾ ಅನ್ನೋದ್ರ ಬಗ್ಗೆ ಅದನ್ನ ಹೇಳ್ಬೋದು. ನೆಕ್ಸ್ಟ್ ಡೀಟೇಲ್ಸ್, ಶಾಲೆ ಬಿಟ್ಟಿದ್ದರೆ ವಿವರಗಳು 6ರಿಂದ 19 ವರ್ಷದವರೆಗೆ. ಎ ಅದರಲ್ಲಿ ಶಾಲೆ ಬಿಟ್ಟಾಗಿನಿಂದ ತರಗತಿ. ಬಿ ಶಾಲೆ ಬಿಟ್ಟಾಗಿನ ವಯಸ್ಸು. ಸಿ ಅದರಲ್ಲಿ 6ರಿಂದ 16 ವರ್ಷದ ಒಳಗೆ ಶಾಲೆ ಬಿಡಲು ಕಾರಣ. ಇಷ್ಟನ್ನ ನೀಡಬೇಕಾಗ್ತದೆ. ಶಾಲೆ ಬಿಟ್ಟಾಗ ನೀವು ಎಷ್ಟನೇ ತರಗತಿ ಇದ್ರೆ, ಶಾಲೆ ಬಿಟ್ಟಾಗ ಮತ್ತೆ ನಿಮ್ದು ಎಷ್ಟು ವಯಸ್ಸಾಗಿತ್ತು, ಮತ್ತೆ 6ರಿಂದ 16 ವರ್ಷದೊಳಗಡೆ ನೀವು ಶಾಲೆ ಬಿಡಕ್ಕೆ ಏನ್ ಕಾರಣ, ತುಂಬಾ ಬಡತನನೋ ಅಥವಾ ಮುಂದೆ ಓದಕ್ಕಾಗಲ್ವೋ ಅಥವಾ ಮುಂದೆ ಮನೆಯಲ್ಲೇ ಅದನ್ನ ನಿಮ್ಮನ್ನ ಕೇರ್ ತಗೊಳೋದಕ್ಕೆ ಯಾರು ಇರ್ಲಿಲ್ವೋ, ಅದ್ರ ಬಗ್ಗೆ ನೀವು ಏನಾದ್ರು ಮಾಹಿತಿಯನ್ನ ನೀಡಬೇಕಾಗುತ್ತೆ. ನೆಕ್ಸ್ಟ್ 16ರಿಂದ 40 ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ, ಅಂದ್ರೆ ರೀಸನ್ ಈಗ ಹೇಳಿದ್ನಲ್ಲ, ಅದಕ್ಕೂ ಸಮೇತ ರೀಸನ್ ಅನ್ನ ಹೇಳ್ಬೋದು. ನೆಕ್ಸ್ಟ್ ಅನಕ್ಷರಸ್ಥರಾಗಿದ್ದರೆ ಕಾರಣ. 16ರಿಂದ 40 ವರ್ಷ ಅಂತ ಹೇಳಿದೆ. ಅಂದ್ರೆ ನೀವು ಏನಾದ್ರೂ ನೀವು ಅನಕ್ಷರಸ್ಥರು ಅಂದ್ರೆ ಅಕ್ಷರಸ್ಥರಾಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ತುಂಬಾ ಹಳಬ್ರು ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು 30 ವರ್ಷದಿಂದ ಈ ಕಡೆ ಯಾರು ಇರೋದಿಲ್ಲ, 35-40 ವರ್ಷದಿಂದ ಈ ಕಡೆ ಯಾರು ಅಕ್ಷರಸ್ಥರು ಮ್ಯಾಕ್ಸಿಮಮ್ ಇರ್ತಾರೆ, ತಿಳುವಳಿಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್ 24ನೇ ಕಾಲಂಗೆ ಬಂದಿವಿ. ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು, ನಾನು ಆಗ್ಲೇ ಹೇಳಿದೆ ಮೀಸಲಾತಿ, ರಿಸರ್ವೇಶನ್ ಪಾಲಿಸಿ, ಅದರಿಂದ ಏನಾದ್ರೂ ಯಾವ್ದ್ರ ಬಗ್ಗೆ ಆದ್ರೂ ಮೀಸಲಾತಿ ಪಡೆದಿದ್ರೆ ಅದ್ರ ಬಗ್ಗೆ ವಿವರವನ್ನ ನೀಡಬೇಕಾಗತ್ತೆ. ಸೊ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು, ಏನಾದ್ರೂ ಶೈಕ್ಷಣಿಕ ಸೌಲಭ್ಯಗಳನ್ನ ಪಡೆದಿರಾ ಸರ್ಕಾರದಿಂದ, ಶಿಕ್ಷಣಕ್ಕೆ ಸಂಬಂಧಿಸಿದ ಲೋನು, ಆಮೇಲೆ ಹಾಸ್ಟೆಲ್ ಸೌಲಭ್ಯ, ಆಮೇಲೆ ಸ್ಕಾಲರ್ಶಿಪ್ಪು, ಆಮೇಲೆ ಬಟ್ಟೆ, ಆಮೇಲೆ ಶೂಸು, ಬ್ಯಾಗ್ಸು, ಏನನ್ನ ಪಡೆದಿರ ಪುಸ್ತಕಗಳು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಬಹುದು. ನೆಕ್ಸ್ಟ್ ಸರ್ಕಾರದಲ್ಲಿ ಉದ್ಯೋಗದ ಸೌಲಭ್ಯಗಳು, ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳನ್ನು, ಗೌರ್ಮೆಂಟ್ ಜಾಬ್ಸ್ ಎಷ್ಟು ಜನ ಇದ್ದೀರಾ, ಬೆನಿಫಿಟ್ಸ್, ಗೌರ್ಮೆಂಟ್ ಜಾಬ್ ಇಂದ ಎಷ್ಟು ಜನ ಬೆನಿಫಿಟ್ಸ್ ಅನ್ನ ಪಡೆದಿದ್ದೀರಾ ಅಂತ, ವಸತಿ ಶಾಲೆ ಹಾಸ್ಟೆಲ್ ಸೌಲಭ್ಯಗಳನ್ನ ಪಡೆದಿರಾ ಅಂತ, ವಿದ್ಯಾರ್ಥಿ ವೇತನ, ನಾನು ಈಗಾಗಲೇ ವಿದ್ಯಾರ್ಥಿ ವೇತನ ಪಡೆದಿರಾ ಅಂತ, ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು, ಇನ್ನೂ ಹಲವಾರು ರಿಸರ್ವೇಶನ್ ಇಂದ ಏನಾದ್ರು ಪಡೆದಿರಾ ಅಂತ. ಸೊ ನೀವು ಭಾರತದ ಸಂವಿಧಾನದ ಅನುಚ್ಛೇದ 371J ಅಡಿಯಲ್ಲಿ ಮೀಸಲಾತಿ ಪಡೆದಿದ್ದೀರಾ. ಅಂದ್ರೆ ಇದು 371J ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಅಂದ್ರೆ ಇದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸಂಬಂಧಿಸುತ್ತೆ, ಈ ಕಡೆಗೆ ಸಂಬಂಧಿಸುವುದಿಲ್ಲ. ನೆಕ್ಸ್ಟ್ 26ನೇ ಸಂಬಂಧಕ್ಕೆ ಇದು ಔದ್ಯೋಗಿಕ ವಿವರ ಮತ್ತು ರಾಜಕೀಯ ಪ್ರಾತಿನಿಧ್ಯ, ಡೀಟೇಲ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಪೊಲಿಟಿಕಲ್ ಪ್ರೆಸೆಂಟೇಷನ್ಸ್. ಓಕೆ, ಇದ್ರ ಬಗ್ಗೆ ಮಾಹಿತಿ ಇದೆ 26ರಿಂದ. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ, ಅದರಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ, ಹೌದು ಮಾಡ್ತಿದ್ರಿ, ಇಲ್ಲ ಅಂದ್ರೆ ಇಲ್ಲ. ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವಾ ಉದ್ಯೋಗ, ಮಾಸಿಕ ವೇತನದ ಮೇಲೆ. ಓಕೆ, ಸರ್ಕಾರಿಯಲ್ಲಿ ಎಷ್ಟು ಜನ ಸೇವೆಯನ್ನ ಮಾಡ್ತಿದ್ರ, ಪ್ರೈವೇಟ್ ಅಲ್ಲಿ ಎಷ್ಟು ಜನ. ನೀವು ತೊಡಗಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ, ಸ್ವಯಂ ಉದ್ಯೋಗ ಯಾವುದು, ನೀವೇನ್ ಮಾಡ್ತಿದ್ದೀರಾ, ಬಿಸ್ನೆಸ್ ಅಟ್ ಪ್ರೆಸೆಂಟ್ ನೀವೇನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಬಡಿಸ್ಬೋದು. ಕೃಷಿ ಇದ್ರೆ ಕೃಷಿ ಅಂತಾನೆ ಬರ್ಸಿ, ಕೂಲಿ ಮಾಡ್ತಿದ್ರೆ ಕೂಲಿ ಅಂತಾನೆ ಬರ್ಸಿ ನೀವು.
ಅಥವಾ ಏನಾದ್ರು ಬಿಸ್ನೆಸ್ ಓನ್ ಮಾಡ್ತಿದ್ರೆ ಟೀ ಶಾಪ್ ಅಥವಾ ಒಂದು ಹೋಟೆಲ್ ಏನೇ ಮಾಡ್ತಿದ್ರು ಅದನ್ನೇ ಬರ್ಸಿ ನೀವು. ನೆಕ್ಸ್ಟ್ ನೀವು ಕೈಗಾರಿಕಾ ಇಲಾಖೆಯಲ್ಲಿ ಈ MSME ನೋಂದಾಯಿಸಿದ್ದೀರಾ? ನೋಡಿ, ಕೈಗಾರಿಕಾ ಇಲಾಖೆ ಅಂದ್ರೆ ಈಗ ಹೇಳ್ತೀನಿ ಕೇಳಿ. ನೀವು ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿದ್ದೀರಾ, ಅಥವಾ ಸಾಬೂನ್ ಫ್ಯಾಕ್ಟ್ರಿ ಮಾಡಿದ್ದೀರಾ, ಅಥವಾ ಯಾವ್ದೋ ಒಂದು ಕಡ್ಡಿ ಪರಕೆ ಫ್ಯಾಕ್ಟ್ರಿಯನ್ನ ಮಾಡಿದ್ದೀರಾ, ಅಥವಾ ಪೆನಾಲ್ ಫ್ಯಾಕ್ಟ್ರಿ ಮಾಡಿದ್ದೀರಾ, ಸೋಪಿನ ಫ್ಯಾಕ್ಟ್ರಿ ಮಾಡಿದ್ದೀರಾ, ಯಾವುದೋ ಒಂದು ಕೈಗಾರಿಕೆ ಸಂಬಂಧಿಸಿದ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ MSME ಅನ್ನೋ ಒಂದು ಕೈಗಾರಿಕೆಗಳಿಗೆ ಸಂಬಂಧಿಸಿದಂತ ಒಂದು ಇಲಾಖೆ ಇರುತ್ತೆ. ಅದಕ್ಕೆ ಅಂತ ಪರ್ಟಿಕ್ಯುಲರ್ ಇರುತ್ತೆ MSME ಅಂತ. ಅದ್ರಲ್ಲಿ ಏನಾದ್ರು ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅದನ್ನ ಇದ್ರೆ ಎಸ್ ಅಂತ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಆಮೇಲೆ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು? ನೀವು ಇಲ್ಲಿಂದ ಮಾಡ್ಕೊಂಡ್ ಬಂದಿರ್ತೀರ ಕುಲ ಕಸುಬು ಅಂದ್ರೆ ನಿಮ್ಮ ಅಪ್ಪ, ಅಜ್ಜ, ಮುತ್ತಾತ ಈ ತರ ಇಲ್ಲಿಂದ ಯಾರೋ ಒಂದು ಕಸುಬು ಮಾಡ್ಕೊಂಡ್ ಬಂದಿರ್ತಾರೆ ಕೆಲವರು. ಆ ತರ ಕುಲ ಕಸುಬು ಏನಾದ್ರು ಇದ್ರೆ ಅದನ್ನ ಹಾಕಿ. ಎಷ್ಟು ನಿಮ್ಮ ಕುಲ ಕಸುಬು ಮುಂದುವರೆದಿದೆಯೇ? ಈಗ ಪ್ರೆಸೆಂಟ್ ನೀವು ಮುಂದುವರಿಸಿದ್ದೀರಾ ತಲೆಮಾರಿನವರು ಅಂತ. ಎಸ್, ನಾವು ಮುಂದುವರಿಸಿದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್, ನಿಮ್ಮ ಕುಲ ಕಸುಬಿನಿಂದ ಬಂದ ಕಾಯಿಲೆಗಳು ಹಾಗೂ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು. ಹೌದು, ಕೆಲವು ಕುಲ ಕಸುಬುಗಳು ಇಲ್ಲಿಂದ ಮಾಡ್ತಾ ಇರ್ತಾರೆ. ಅದು ತುಂಬಾ ಜನಗಳ ನಡುವೆ ಬೆರೆತು ಮಾಡ್ತಕ್ಕಂಥದ್ದು ಇರುತ್ತೆ. ಆ ಜನಗಳಿಂದ ಒಬ್ಬರಿಂದ ಒಬ್ಬರಿಗೆ ಕೆಲವು ಅಂಟು ಕಾಯಿಲೆಗಳು ಬರುತ್ತೆ. ಸೊ ಆ ತರ ಏನಾದ್ರು ಕಾಯಿಲೆಗಳು ಇದ್ರೆ, ಏನಾದ್ರು ಡಿಸೀಸಸ್ ಇದ್ರೆ ನೀವು ಬಂದಿದೆಯಾ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದು. ಇದು ಇಲ್ಲಿಂದ ನೀವು ಮಾಡ್ತಕ್ಕಂಥ ವೃತ್ತಿಯಿಂದ ಕುಲ ಕಸುಬಿನಿಂದ ಯಾವ್ದು ಕಾಯಿಲೆ ಇಲ್ಲ ಅಂತ ಹೇಳ್ಬೋದು. ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರು. ನೋಡ್ರಿ, ಅಸಂಘಟಿತ ಕ್ಷೇತ್ರ ಅಂದ್ರೆ ಬೇರೆ, ಸಂಘಟಿತ ಕ್ಷೇತ್ರ ಅಂದ್ರೆ ಬೇರೆ. ಸಂಘಟಿತ ಕ್ಷೇತ್ರ ಕೂಲಿ ಕಾರ್ಮಿಕರು ಅಂದ್ರೆ ಮನೆ ಅಂತವ್ರು ಬರ್ತಾರೆ. ಮನೆ ಕಟ್ತಕ್ಕಂಥವ್ರು ಅಂದ್ರೆ ಗಾರೆ ಕೆಲಸ ಮಾಡೋನಿರ್ಬೋದು, ಪೇಂಟ್ ಕೆಲಸ ಮಾಡೋನಿರ್ಬೋದು, ಕಲ್ ಕೆಲಸ ಮಾಡೋನಿರ್ಬೋದು, ನೆಕ್ಸ್ಟ್ ಪ್ಲಂಬಿಂಗ್ ಕೆಲಸ ಮಾಡೋನಿರ್ಬೋದು, ಆಮೇಲೆ ಲೈಟ್ ಅನ್ನ ಎಳಿತಕ್ಕಂಥವ್ರು ಇರ್ಬೋದು, ಒಟ್ಟು ಓವರ್ ಆಲ್. ಆಮೇಲೆ ಕಬ್ಬಣವನ್ನ ಕಟ್ತಾರೆ ಅವ್ರು ಇರ್ಬೋದು. ಈ ತರ ಈ ಮನೆಗೆ ಸಂಬಂಧಿಸಿದವರು ಸಂಘಟಿತರು. ಅಸಂಘಟಿತರು ಅಂದ್ರೆ ಈ ಹೋಟೆಲ್ ಉದ್ಯಮ ಇರ್ಬೋದು, ಅಥವಾ ಒಂದು ಕಟಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಕುಂಬಾರ್ ಇರ್ಬೋದು, ಇವರು ಕುಶಲಕರ್ಮಿಗಳು, ಇವರು ಅಸಂಘಟಿತವರು ಬರ್ತಾರೆ. ಸೊ ಅದು ಅಸಂಘಟಿತ ಕ್ಷೇತ್ರದಲ್ಲಿಯ ದಿನಗೂಲಿ ಕೆಲಸಗಾರರ ಅಂತ ಕೇಳುತ್ತಗಾರರು ಇದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬಿಡಿ. ಅಸಂಘಟಿತ ಕ್ಷೇತ್ರದಲ್ಲಿಯ ದಿನಗೂಲಿ ಕೆಲಸಗಾರರು ಎಷ್ಟು ಜನ ಇದ್ದೀರಾ ಅಂತ ಆ ಮನೆಯಲ್ಲಿ ಇದ್ರೆ ಅಷ್ಟು ಜನ ಅಂತ ಹಾಕಿ ಅದನ್ನ ಹಾಕ್ಬಿಡಿ. ಎಷ್ಟು ವೈಯಕ್ತಿಕ ವಾರ್ಷಿಕ ಆದಾಯ, ನಿಮ್ಮ ಆದಾಯ ವರ್ಷಕ್ಕೆ ಎಷ್ಟು ವೈಯಕ್ತಿಕ ಒಬ್ಬೊಬ್ಬ ವ್ಯಕ್ತಿಗೆ ಇಲ್ಲಿ ಕೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೆ ರಾಮಣ್ಣ ಇರ್ತಾನೆ, ರಾಮಣ್ಣನ ವೈಯಕ್ತಿಕ ಆದಾಯ ವರ್ಷಕ್ಕೆ ಎಷ್ಟು. ನೆಕ್ಸ್ಟ್ ಅವ್ರ ಹೆಂಡತಿ ಯಾರೋ ಒಬ್ರು ಮಂಜಮ್ಮ ಅಂತ ಇರ್ತಾರೆ, ಅವರ ವೈಯಕ್ತಿಕವಾಗಿ ಆದಾಯ ಎಷ್ಟು. ಮಕ್ಕಳು ಯಾರು 18 ವರ್ಷದ ಮೇಲೆ ಇದ್ದು ಅವರು ದುಡಿತಿದ್ರೆ ಅವರ ಮತ್ತೆ ಪರ್ಟಿಕ್ಯುಲರ್ ಅವರ ಆದಾಯ ಎಷ್ಟು. ಇಂಡಿವಿಜುವಲ್ ವೈಯಕ್ತಿಕವಾಗಿ ಇವು ಅದನ್ನ ಹೇಳ್ಬೇಕಾಗುತ್ತೆ. ಎಷ್ಟು ಆದಾಯ ತೆರಿಗೆ ಪಾವತಿದಾರರ ಇನ್ಕಮ್ ಟ್ಯಾಕ್ಸ್ ಪೇಯರ್ ಏನಾದ್ರು ಆಗಿದ್ರೆ ನೀವು ಅದನ್ನು ಸಮೇತ ಇಲ್ಲಿ ಹೇಳ್ಬೇಕು. ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಎಸ್ ಹೌದು ಅಂತ ಹೇಳ್ಬೇಕು. ನೀವು ಕೌಶಲಾಭಿವೃದ್ಧಿಯಲ್ಲಿ ತರಬೇತಿ ಪಡೆದಿರೋರು ಇಚ್ಛಿಸುತ್ತೀರಾ? ನೋಡಿ, ಇಲ್ಲಿ ಕೌಶಲ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಾ ಅಂದ್ರೆ ನೀವು ಏನಾದ್ರು ಒಂದು ಜಾಬ್ ಮಾಡ್ಬೇಕು, ಕೌಶಲ ಆಧಾರಿತ ಪಟ್ಟಿ ಎಣಿಯೋದಿರ್ಬೋದು, ಹೊಲಿಗೆ ತಯಾರು ಮಾಡೋದಿರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಕಟಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಮೊಬೈಲ್ ತಯಾರಿ ಮಾಡ್ತಕ್ಕಂಥದ್ದು, ಇದನ್ನ ಕೌಶಲ ಅಭಿವೃದ್ಧಿ ಅಂತ ಕರೀತಾರೆ. ಸೊ ಅಂತ ಅಭಿವೃದ್ಧಿಯಲ್ಲಿ ನೀವು ಏನಾದ್ರೂ ಮುಂದೆ ಟ್ರೈನಿಂಗ್ ಪಡೆಯೋದಕ್ಕೆ ಇಚ್ಛಿಸುತ್ತೀರಾ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಹೌದು ಅಂತ ಕೊಡ್ಬೋದು, ಬೇಕು ಅಂತ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಓಕೆ. ನೆಕ್ಸ್ಟ್, ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ? ಹೌದು, ಕಂಪ್ಯೂಟರ್ ಬಗ್ಗೆ ಏನಾದ್ರು ನಿಮ್ಗೆ ಜ್ಞಾನ ಇದ್ರೆ, ಟ್ರೈನಿಂಗ್ ಹೋಗಿದ್ರೆ 3 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ ಈ ತರದ್ ಏನಾರು ಇದ್ರೆ ಹೌದು ಅಂತ ಕೊಡಿ. ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್, ಆರೋಗ್ಯ ವಿಮೆಯ ವಿವರಗಳು. ನೀವೇನಾದ್ರೂ ಪಾಲಿಸಿ, LIC ಪಾಲಿಸಿಗಳನ್ನ ಮಾಡಿಸಿರ್ತೀರಾ, ಅದು ಜೀವ ವಿಮಾ. ಆರೋಗ್ಯ ವಿಮಾ ಅಂದ್ರೆ ಹೆಲ್ತ್ ಪಾಲಿಸಿಗಳು, ಹೆಲ್ತ್ ಪಾಲಿಸಿಗಳು ಏನಾದ್ರು ಮಾಡಿಸಿರ್ತೀರಾ. ಸ್ಟಾರ್ ಇನ್ಸೂರೆನ್ಸ್ ಅಂತ ಇದೆ, ಇನ್ನು ಹಲವಾರು ಇನ್ಸೂರೆನ್ಸ್ಗಳು ಇದಾವೆ. ರಿಲಯನ್ಸ್ ಇದೆ, ಆಮೇಲೆ SBI ಇದೆ, ಹೆಲ್ತ್ ಇನ್ಸೂರೆನ್ಸ್ಗಳು. ಆ ಇನ್ಸೂರೆನ್ಸ್ಗಳು ಏನಾದ್ರು ಹೊಂದಿದ್ದೀರಾ ಅಂತ ಕೇಳಿದ್ದಾರೆ. ಇದ್ರೆ ಇದೆ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್, ಜನಪ್ರತಿನಿಧಿಗಳಾಗಿದ್ದಲ್ಲಿ ಅಥವಾ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು. ನೋಡ್ರಿ, ಇಲ್ಲಿ ಮೆಂಬರ್ಸ್, ಜನ ಪ್ರತಿನಿಧಿಗಳು ಅಂದ್ರೆ ಈಗ ಗ್ರಾಮ ಪಂಚಾಯತಿಗಳಲ್ಲೂ ಮೆಂಬರ್ಸ್ ಇರ್ತಾರೆ, ಅಧ್ಯಕ್ಷರುಗಳು ಇರ್ತಾರೆ. ನೆಕ್ಸ್ಟ್, ತಾಲೂಕ್ ಮಟ್ಟದಲ್ಲೂ ಇರ್ತಾರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಅವರುಗಳು ಆಗಿದ್ದೀರಾ ಅಂತ. ಅಥವಾ ಇಡೀ ಒಂದು ಇದಕ್ಕೆ ಬಂದ್ರೆ MLA ಅಂತಾರ, ಆ ತರ ಏನಾರು ಆಗಿದ್ದೀರಾ ಅಂತ ಕೇಳುತ್ತೆ. ಅದ್ರ ಜನಪ್ರತಿನಿಧಿಗಳಾಗಿದ್ರೆ ಹೌದು ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ.
ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದರೆ ವಿವರಗಳು. ನೋಡಿ, ನೀವು ಯಾವ್ದಾದ್ರು ನಿಗಮ ಮಂಡಳಿಯಲ್ಲಿ, ಆಮೇಲೆ ಸಹಕಾರಿ ಸಂಘಗಳು ಇರ್ತವೆ ನಿಮ್ಮ ಊರುಗಳಲ್ಲಿ, ಬ್ಯಾಂಕ್ಗಳು ಅಂತ ಇರ್ತವೆ, ಅದರಲ್ಲಿ ಏನಾದರೂ ನೀವು ಪದಾಧಿಕಾರಿಗಳಾಗಿದ್ದರೆ ಅದರಲ್ಲಿ ಏನಾದರೂ ನೀವು ಅದನ್ನ ಹೇಳ್ಬೋದು, ಹೌದು ನಾವು ಆಗಿದ್ದೀವಿ, ಆ ಸೊಸೈಟಿಯಲ್ಲಿ ಇದ್ದೀವಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನಾವು ಕಾರ್ಪೊರೇಷನ್ ಬೋರ್ಡಲ್ಲಿ ಆಫೀಸರ್ಸ್ ಆಗಿದ್ದೀವಿ ಅಂತ ನೀವು ಹೇಳ್ಬೋದು ಏನಾದ್ರು ಇದ್ರೆ. ನೆಕ್ಸ್ಟ್, ಇಷ್ಟು 40 ಪ್ರಶ್ನೆ. 41ನೇ ಪ್ರಶ್ನೆಗೆ ಬರೋಣ. ಇದು ಕುಟುಂಬದ ಅನುಸೂಚಿ, ಹೌಸ್ ಹೋಲ್ಡ್ ಶೆಡ್ಯೂಲ್, ಅಂದ್ರೆ ಮನೆಗೆ ಸಂಬಂಧಿಸಿದಂತಹದ್ದು. ಇಲ್ಲಿ ಕುಟುಂಬದ ವಿವರಗಳು ಬರುತ್ತೆ. ಅದರಲ್ಲಿ ನೀವು ಭೂಮಿ ಹೊಂದಿದ್ದೀರಾ, ಡು ಯು ಓನ್ ಲ್ಯಾಂಡ್, ಅಂದ್ರೆ ನೀವು ಸ್ವಂತ ಭೂಮಿ ಏನಾದ್ರು ಇದ್ರೆ ಅದನ್ನ ಹೌದು ಅಂತ ಕೊಡಿ. ಅದರಲ್ಲಿ ಕುಟುಂಬ ಹೊಂದಿರುವ ಒಟ್ಟು ಜಮೀನ ಕುಟುಂಬದ ಎಲ್ಲಾ ಸದಸ್ಯರಿಗೆ ಸೇರಿದಂತೆ ಆ ಕುಟುಂಬದ ಟೋಟಲ್ ಎಷ್ಟು ಜಮೀನನ್ನ ಹೊಂದಿದ್ದೀರಾ ಅಂತ ಅದನ್ನ ಹೇಳ್ಬೇಕು. ಜಮೀನಿನ ವಿಧ, ಅದರಲ್ಲಿ ಕುಷ್ಕಿನ, ತರಿನ, ಬಗಾಯ್ತ, ಪ್ಲಾಂಟೇಶನ್ ಈ ತರ. ಕುಷ್ಕಿ ಅಂದ್ರೆ ಡ್ರೈ ಲ್ಯಾಂಡ್, ಒಣ ಭೂಮಿಯನ್ನ ಕುಷ್ಕಿ ಅಂತ. ತರಿ ಅಂದ್ರೆ ವೆಟ್, ಅಂದ್ರೆ ನೀರು ಇರ್ತಕ್ಕಂಥದ್ದು, ಅಂದ್ರೆ ನೀರಾವರಿ ಮಾಡ್ತಕ್ಕಂಥದ್ದು. ಬಗಾಯ್ತು ಅಂದ್ರೆ ಗಾರ್ಡನ್, ತೋಟ. ಪ್ಲಾಂಟೇಶನ್ ಅಂದ್ರೆ ಕಾಫಿ ತೋಟ, ಆ ತರದ್ ಏನಾರು ಮಾಡಿರ್ತಾರಲ್ಲ ಅದು ಪ್ಲಾಂಟೇಶನ್. ಈ ತರ ಯಾವ್ದಾದ್ರು ಬೇರೆ ಯಾವ ಜಮೀನಿನ ವಿಧಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿಸ್ಬೇಕಾಗತ್ತೆ. ಸ್ವಾಧೀನತೆಯ ರೀತಿ, ನೀವು ಯಾವ ರೀತಿಯಲ್ಲಿ ಸ್ವಾಧೀನ ಪಡೆದಿರ ಅನ್ನೋದು. ನೆಕ್ಸ್ಟ್, ಎಕರೆ, ಎಷ್ಟು ಎಕರೆ ಇದೆ ಅಂತ, ಎಷ್ಟು ಗುಂಟೆ ಅಥವಾ ಸೆನ್ಸ್. ನಮ್ಮ ಇನ್ನು ಎಕರೆ, ಗುಂಟೆಗೂ ಮತ್ತೆ ಸೆನ್ಸ್ಗೂ ವ್ಯವಹಾರ ಇದೆ. ಸೆನ್ಸ್ ಅನ್ನೋದು ಈ ಕಡೆ ಇದೆ, ಸೆನ್ಸ್ ಅನ್ನೋದು ಉತ್ತರ ಕರ್ನಾಟಕದ ಸೈಡ್ ಹೆಚ್ಚೆಚ್ಚು ಸೆನ್ಸ್ ಅಂತ ಕರೀತಾರೆ, ಈ ಕಡೆ ಭಾಗದಲ್ಲಿ ಗುಂಟೆ ಅಂತ ಕರೀತಾರೆ. ಎಷ್ಟು ನೀರಾವರಿಯ ಮೂಲ, ನೀರಾವರಿ ಯಾವುದು, ಯಾವ ಮುಖೇನ, ಏನು ಕೊಳವೆ ಬಾವಿ ಮುಖೇನ, ಚಾಲನ್ ಮುಖೇನೋ ಅಥವಾ ಯಾವ್ದ್ರ ಮುಖೇನ ನೀವು ನೀರನ್ನ ಹಾಯಿಸ್ತೀರಾ ಅಂತ ಅದ್ರ ಬಗ್ಗೆ ಪ್ರಶ್ನೆ ಇದೆ 41ನೇದು. ನೆಕ್ಸ್ಟ್ 42ನೇದು, ಕುಟುಂಬವು ಪಡೆದ ಸಾಲ ಅಥವಾ ಸಹಾಯಧನ. ಕುಟುಂಬ ಏನಾದ್ರೂ ಲೋನ್ ಅನ್ನ ತೆಗೆದಿದೆಯಾ, ಎಲ್ಲಾದ್ರೂ ಸಬ್ಸಿಡಿ ಲೋನ್ ಅನ್ನ, ಅದಿದೆ ಅದನ್ನ ಮೆನ್ಷನ್ ಮಾಡಬೇಕಾದ್ರೆ. ಸಾಲ ಪಡೆದ ಉದ್ದೇಶ, ಸಾಲದ ಮೂಲ, ಯಾವ ಮೂಲದಿಂದ ಸಾಲವನ್ನ ತೆಗೆದುಕೊಂಡಿದ್ದೀರಾ, ಆಮೇಲೆ ಸಾಲದ ಉದ್ದೇಶ, ಏನು ಉದ್ದೇಶಕ್ಕೋಸ್ಕರ ಸಾಲ ತಗೊಂಡಿರಾ ಅಂತ ಹಾಕ್ಬೇಕಾಗತ್ತೆ. ಕುಟುಂಬವು ಹೊಂದಿರುವ ಜಾನುವಾರುಗಳು. ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಬಂದಿದೆ, ಜಾನುವಾರುಗಳು, ದನಗಳು, ಹಸುಗಳು, ಎಮ್ಮೆ, ಕೋಣ, ಕುರಿ, ಮೇಕೆ, ಇವೆಲ್ಲ ಜಾನುವಾರುಗಳಿಗೆ ಬರುತ್ತೆ. ಅದು ಹೊಂದಿದ್ರೆ ಆ ಜಾನುವಾರುಗಳನ್ನ ಹೊಂದಿದ್ದೀರಾ ಅಂತ. ಒಂದಿಲ್ಲ ಅಂದ್ರೆ ಜಾನುವಾರುಗಳು ಒಂದಿಲ್ಲ ಅಂತ ಹೇಳ್ಬೋದು. ಜಾನುವಾರುಗಳು ಹೊಂದಿದ್ರೆ ಅದು ಎಷ್ಟು ಹೊಂದಿದ್ದೀರಾ ಸಂಖ್ಯೆಗಳನ್ನ ಹೇಳ್ಬೇಕು. ಅದರಲ್ಲಿ ಎತ್ತು, ಹಸು, ಎಮ್ಮೆ, ಕೋಣವನ್ನ ಹೊಂದಿದ್ದೀರಾ, ಅಥವಾ ಕುರಿ, ಆಡು, ಮೇಕೆಯನ್ನ ಹೊಂದಿದ್ದೀರಾ, ಅಥವಾ ಕೋಳಿ, ಬಾತುಕೋಳಿಗಳನ್ನ ಸಾಕಿದ್ದೀರಾ, ಹಂದಿಯನ್ನ ಸಾಕಿದ್ದೀರಾ, ಅಥವಾ ಈ ತರ ಏನಾದರೂ ನೀವು ಜಾನುವಾರುಗಳನ್ನು ಹೊಂದಿದ್ರೆ ಅದನ್ನ ನೀವು ಸೆನ್ಸಸ್ ಅಲ್ಲಿ ಎಂಟ್ರಿ ಮಾಡಿಸ್ಬೇಕಾಗತ್ತೆ. ದಯವಿಟ್ಟು ಇದನ್ನ ಕೇಳಿಲ್ಲ ಅಂದ್ರೆ ನೀವೇ ಹೇಳಿ ಮಾಡಿಸಿ. ನೆಕ್ಸ್ಟ್, ಕೃಷಿ ಸಂಬಂಧಿತ ಚಟುವಟಿಕೆಗಳು. ಅದರಲ್ಲಿ ಏನನ್ನ ನೀವು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳನ್ನ ಮಾಡ್ತೀರಾ. ಭತ್ತ, ರಾಗಿ, ಜೋಳ, ಒಂದೊಂದು ಸೀಮೆಯಲ್ಲಿ ಒಂದೊಂದು ತರ ಆ ಭೂಮಿಗೆ ತಕ್ಕಂಗೆ ಬೆಳೀತಾ ಇರ್ತೀರಾ. ಹತ್ತಿ, ಈರುಳ್ಳಿ, ಈ ತರ ಅದನ್ನ ಬನ್ಸ್ ಮಾಡಿ. ಕುಟುಂಬವು ಹೊಂದಿರುವ ಸ್ಥಿರ ಆಸ್ತಿ. ಕುಟುಂಬ ಎಲ್ಲ ಸದಸ್ಯರು ಸೇರಿದಂತೆ ಎಷ್ಟು ನೀವು ಸ್ಥಿರ ಆಸ್ತಿಯನ್ನ ಹೊಂದಿರ. ಸ್ಥಿರ ಆಸ್ತಿ ಅಂದ್ರೆ ಮನೆ, ಹೊಲ, ಅವು ಎಲ್ಲೂ ಬದಲಾಯಿಸಕ್ ಬರೋದಿಲ್ಲ ಅಂತಹ ಸ್ಥಿರವಾಗಿರ್ತಕ್ಕಂಥ ಸ್ಥಿರ ಆಸ್ತಿಗಳನ್ನ. ಆಮೇಲೆ ಚರ ಆಸ್ತಿ ಅಂದ್ರೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಚರ ಆಸ್ತಿ ಅಂದ್ರೆ ಅಮೌಂಟ್ ಇರ್ಬೋದು, ಒಡವೆ ಇರ್ಬೋದು, ಅವೆಲ್ಲ ಚರ ಆಸ್ತಿ ಬರುತ್ತೆ. ಕುಟುಂಬದ ಸರ್ಕಾರದಿಂದ ಪಡೆದ ಸವಲತ್ತುಗಳು. ಕುಟುಂಬವು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನ ಪಡೆದಿದೆ ಅದನ್ನ ಮೆನ್ಷನ್ ಮಾಡ್ಬೇಕು. ನೀವು ನೆಲೆಸಿರುವ ಸ್ಥಳ ಎಂತಹದ್ದು ಅಂತ, ಅದ್ರ ಏರಿಯಾ ಯಾವ ಏರಿಯಾ ಅಂತ. ವಾಸವಿರೋ ಮನೆಯ ವಿಧ ಮತ್ತು ಉಪಯೋಗ. ವಾಸ ಯಾವ ಮನೆಯಲ್ಲಿ ಇದ್ದೀರಾ ಅಂತ, ನೀವು ಯಾವುದು ಮಾಮೂಲಿ ಹಂಚಿನ ಮನೆನೋ, ಗುಡಿಸಲು ಮನೆನೋ, ಅಥವಾ ಶೀಟಿನ ಮನೆನೋ, ಅಥವಾ ಮೋಲ್ಡೆಡ್, ಅದನ್ನ ಸಮೇತ ನೀವು ಮೆನ್ಷನ್ ಅನ್ನ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್, ಕುಡಿಯುವ ನೀರಿನ ಮೂಲ. ಯಾವ್ದನ್ನ ಕುಡಿಯೋಣ, ನೆಲ್ಲಿ ನೀರಿಂದ ಕುಡಿತಿರೋ, ಕೊಳವೆ ಬಾವಿಯಿಂದ ಕುಡಿತಿರೋ, ಅಥವಾ ಸೇದ ಬಾವಿಯಿಂದ ಕುಡಿತಿರೋ, ಅಥವಾ ಚಾನಲ್ ಮುಖೇನ ಬರ್ತಕ್ಕಂಥ ನೀರನ್ನ ಕುಡಿತಿರೋ, ಅಥವಾ ಫಿಲ್ಟರ್ ನೀರನ್ನ ಕುಡಿತಿರೋ ತಂದು ಅದನ್ನ. ನೆಕ್ಸ್ಟ್, ಅಡುಗೆಗೆ ಬಳಸುವ ಪ್ರಮುಖ ಇಂಧನ. ಅಂದ್ರೆ ನೀವು ಕಟ್ಟಿಗೆ ಮುಖಾಂತರ ಒಲೆಯನ್ನ ಮಾಡ್ತಿರೋ, ಸೀಮೆಣ್ಣೆ ಒಲೆಯನೋ, ಅಥವಾ ಗ್ಯಾಸ್ ಮುಖೇನ, ಗೋಬರ್ ಗ್ಯಾಸ್ ಮುಖಾಂತರ ಅದ್ರ ಮುಖ್ಯ. ಆಮೇಲೆ ಕೆಲವು ಎಲೆಕ್ಟ್ರಿಕಲ್ ಸ್ಟವ್ಗಳಿಂದ ಮಾಡ್ತೀರಾ, ಅದನ್ನ ಸಮೇತ ಇಲ್ಲಿ ಹೇಳ್ಬೇಕಾಗತ್ತೆ. ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ. ಅಂದ್ರೆ ನೀವು ಯಾವ್ದ ವಾಸವಿರ್ತೀರ, ಮನೆಯ ಮಾಲೀಕತ್ವದ ಸ್ವರೂಪ ಅದನ್ನ ಹೇಳ್ಬೇಕು. ನಿವೇಶನ ಹೊಂದಿದ್ದೀರಾ ಅಂದ್ರೆ ಸ್ವಂತ ಏನಾದ್ರು ಸೈಟ್ ಕಿಟ್ ಏನಾದ್ರು ಹೊಂದಿದ್ರೆ ಹೇಳ್ಬೇಕು. ಶೌಚಾಲಯ ವ್ಯವಸ್ಥೆ ಇದೆಯಾ, ಟಾಯ್ಲೆಟ್ ಇದೆಯಾ ಇಲ್ವೋ. ಆಮೇಲೆ ದೀಪದ ಮೂಲ, ಅಂದ್ರೆ ನೀವು ಮನೆಯಲ್ಲಿ ಲೈಟ್ ಹಾಕ್ಸಿರ್ತೀರಲ್ಲ, ಅದು ಅದ್ಯಾವುದೋ ಗೃಹಲಕ್ಷ್ಮಿ ಇದೆ, ಈಗ ಭಾಗ್ಯ ಜ್ಯೋತಿ ಅಂತ ಇತ್ತು, ಈ ತರ ಫ್ರೀನಾ ಅಥವಾ ನೀವು ಕಟ್ತಿದ್ದೀರೋ ಏನು,
ಆಮೇಲೆ ಇದಿರುತ್ತೆ ಗೃಹ ಬಳಕೆ ಬಿಟ್ಟು ಅಂದ್ರೆ ಇದು ಉದ್ಯೋಗಕ್ಕೋಸ್ಕರನೇ ಗೃಹ ಬಳಕೆಯನ್ನ ಮಾಡ್ತಿರ್ತೀರಿ, ಅಂದ್ರೆ ಹೆಚ್ಚು ವಿದ್ಯುತ್ ಬರ್ತಕ್ಕಂಥದ್ದು ಆ ಥರದ್ದು ಏನಾದ್ರು ಬಳಸ್ತಾ ಇದ್ದೀರೋ ನೀವು ವಿದ್ಯುತ್ತನ್ನ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ನೆಕ್ಸ್ಟ್, ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳು ಇವೆಯೇ? ಏನಾದ್ರೂ ನೋಡಿ ಕೆಳಗಡೆ ಏನೇನು ಸೌಲಭ್ಯ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆಯೇ? ನಾವು ಎಸ್ ದೀಪ ನಿವೇಶನ. ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಪ್ರದೇಶಗಳಿಗೆ. ಕೆಲವು ಪ್ಲೇಸ್ಗಳಲ್ಲಿ ಹೆಚ್ಚೆಚ್ಚು ಏನಪ್ಪಾ ಅಂದ್ರೆ ನೀರಿನಿಂದ ಪ್ರಕೃತಿ ವಿಕೋಪ ಆದಾಗ ಹೆಚ್ಚು ನೀರು ಮಳೆ ಆದ್ರೂ ಕೊಚ್ಕೊಂಡು ಹೋಗುತ್ತೆ, ನೆಕ್ಸ್ಟ್ ಭೂಕಂಪ ಆಗುತ್ತೆ. ಈ ತರದ ಜಾಸ್ತಿ ಗಾಳಿಗೆ ಕೆಲವು ಪ್ರದೇಶ ದಿಬ್ಬದಲ್ಲಿ ಗಾಳಿ ಪ್ರದೇಶದಲ್ಲಿ ಕೆಲವು ತೊಂದರೆಗಳಾಗ್ತಿರುತ್ತೆ. ಈ ತರ ಏನಾದ್ರು ಪ್ರಕೃತಿ ವಿಕೋಪಕ್ಕೆ ಒಳಗಾಗಂತ ಪ್ರದೇಶದಲ್ಲಿ ಇದ್ದೀರಾ? ಅದು ಮಾಹಿತಿಯನ್ನ ನೀಡಬೇಕು. ನಿಮ್ಮ ಕುಟುಂಬದ ಅನಿವಾಸಿ ಭಾರತೀಯರಿದ್ದರೆ ಹೌದು ಅಥವಾ ಇಲ್ಲ? ಆಸ್ ಎ ಫ್ಯಾಮಿಲಿ ಮೆಂಬರ್ಸ್ NRI ಅನಿವಾಸಿಗಳು ಯಾರಾದ್ರೆ ಹೇಳ್ಬೋದು. ನೆಕ್ಸ್ಟ್, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆಯೇ? ಕೋರ್ಟಲ್ಲಿ ಅಥವಾ ಯಾವ್ದಾದ್ರು ವ್ಯಾಜ್ಯಗಳಿದ್ರೆ ಅದನ್ನ ಹೇಳ್ಬೋದು. ನಿಮ್ಮ ಕುಟುಂಬವು ಯಾವುದಾದ್ರೂ ಕಾರಣದಿಂದ ನಿರ್ವಸತಿಗೊಂಡಿದೆಯೇ? ಎಲ್ಲ ಡಿಸ್ಪ್ಲೇಸ್ಡ್ ಇನ್ ಎನೇ ರೀಸನ್, ಆ ಪ್ಲೇಸ್ ಅನ್ನ ಬಿಟ್ಟು ಬೇರೆ ಕಡೆಗೆಲ್ಲಾರ ಹೋಗಿದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಓವರ್ ಆಲ್ ಇಷ್ಟು 60 ಪ್ರಶ್ನೆಗಳ ಇದೆ. ಸೆನ್ಸಸ್ ಬಂದಾಗ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲ ಏನೆಲ್ಲ ಇಟ್ಕೊಂಡಿರ್ಬೇಕು ಅನ್ನೋದನ್ನ ನಾನು ಕೂಡ ಹೇಳಿನಿ. ಸೊ ನೀವು ಮನೆಯಲ್ಲಿದ್ದು ಅವ್ರು ಬಂದಾಗ ಸಹಕರಿಸಿ, ಟೀಚರ್ಸ್ಗಳು ಕೇಳಿದಾಗ ಆ ಪ್ರಶ್ನೆಗಳಿಗೆ ನೀಟಾಗಿ ಉತ್ತರವನ್ನ ಹೇಳಿ. ಮತ್ತೆ ಟೀಚರ್ಸ್ ಕೂಡ ಏನಾದ್ರು ಕೇಳದೆ ಹೋದ್ರೆ ಇದರಲ್ಲಿ ನೀವು ಮೆನ್ಷನ್ ಮಾಡಿ. ಖಂಡಿತ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ಗಳನ್ನ ನೀವು ಕೊಡಿ, ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸಂಪೂರ್ಣವಾಗಿ ಕೇಳಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಖಂಡಿತ ಹಾಗೆ ನೋಡಿ, ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಈ ವಿಡಿಯೋವನ್ನ ಬೇರೆ ಯಾವ್ದಾದ್ರು 10 ಗ್ರೂಪ್ಗಳಿಗೆ ನೀವು ಶೇರ್ ಮಾಡಿ. ಟೀಚರ್ಸ್ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಇದು ತುಂಬಾ ಅನುಕೂಲ ಆಗುತ್ತೆ. ಟೀಚರ್ಸ್ ಆದ್ರೆ ಟೀಚರ್ಸ್ಗೆ ನನ್ನ ವಿಡಿಯೋವನ್ನ ನೋಡಿ ಎಷ್ಟೋ ಜನ ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಗಳನ್ನ ಒದಗಿಸ್ತಾರೆ. ಸಾರ್ವಜನಿಕರಾದ್ರೆ ಮತ್ತೊಬ್ಬರಿಗೆ ತಿಳಿಸಿದ್ರೆ ನಾವೇನೆಲ್ಲ ಅವರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಗೊತ್ತಾಗುತ್ತೆ. ಒಟ್ಟಾರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನ್ನ ಈ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಥ್ಯಾಂಕ್ ಯು. ನನ್ನ ವಿಡಿಯೋವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ